ನಿನ್ನೆ ಹರಳಿ ವೃಕ್ಷ ಬರುತ್ತೆ ಮನೇಲಿ ಅಂತ ಹೇಳಿದೆ. ಹೌದು. ಇವತ್ತು ಅದನ್ನು ಸ್ವಲ್ಪ ಒಂಚೂರು ನೋಡಿದಾಗ ಹರಳಿ ವೃಕ್ಷ ಯಾಕೆ ಬರುತ್ತೆ, ಮನೆಯಲ್ಲಿ ಹರಳಿ ವೃಕ್ಷ ಬರೋಕ್ಕೆ ಕಾರಣ ಏನು ನೋಡಮ್ಮ. ಅದು ಮನೆ ಹತ್ರ ಬಂದಿರತಕ್ಕಂಥ ಫೌಂಡೇಶನ್ ಪಕ್ಕದಲ್ಲೇ ಅರಳಿ ಸಸಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಅದೀಗ. ಹೌದು ಅಲ್ವಾ? ಈಗ ಭೂಮಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನಾಹುತಗಳು, ಅದನ್ನು ತೋರ್ಸೋಕ್ಕೋಸ್ಕರ ಅರಳಿ ವೃಕ್ಷ ಬರ್ತಾ ಇರೋದು. ಭೂಮಿಯಲ್ಲಿ ಎಷ್ಟು ಅನಾಹುತ ನಡೀತಾ ಇದೆ, ದುರಂತಗಳು ನಡೀತಾ ಇದೆ, ಮನೆಗಳನ್ನು ಕಟ್ಟಬೇಕಾದ್ರೆ ನೀವುಗಳು ಎಷ್ಟು ಮಟ್ಟಕ್ಕೆ ಭೂಮಿಯನ್ನು ಕಡೆಗಣಿಸ್ತಾ ಇದ್ದೀರಾ ಅಂತಕ್ಕಂತಹ ಒಂದು ಸಂಕೇತವೇ ಆ ಹರಳಿ ವೃಕ್ಷ. ಇದನ್ನು ಕುಟುಂಬ ವೃಕ್ಷ ಅಂತೀವಿ. ಅಂದರೆ ಒಂದೇ ಮನೆಗೋಸ್ಕರ ಕುಟುಂಬಕ್ಕಾಗಿ ಅರಳಿ ಸಸಿ ಬರಲ್ಲ. ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಇರುವಷ್ಟು ಹರಳಿ ವೃಕ್ಷ ಫಾರಿನಲ್ಲಿ ಅರಳಿ ಮರ ಬರೋದೇ ಇಲ್ಲ. ಹೊರದೇಶದಲ್ಲಿ ಹರಳಿ ಮರ ಇಲ್ಲ. ಭಾರತ ದೇಶದಲ್ಲಿ ಮಾತ್ರ ನದಿಗಳಿರೋದು, ಹರಳಿ ವೃಕ್ಷ ಇರೋದು. ಎಂಥ ಪುಣ್ಯವಂತರಮ್ಮ ನಾವು. ಆದರೂ ಕೂಡ ನದಿ ಕೆಡಿಸಿದ್ದೀವಿ, ಮನೆ ಕೆಡಿಸಿದ್ದೀವಿ, ಮದುವೆ ಕೆಡಿಸಿದ್ದೀವಿ. ನೋಡು ಹೆಂಗೆ ವಕ್ರಪಕ್ರವಾಗಿ ಇರ್ತಕ್ಕಂಥ ಭಾಗಗಳಲ್ಲಿ ಆ ಸ್ಟೇರ್ ಕೇಸ್ ಹತ್ರ ಆ ವೃಕ್ಷ ಆ ರೀತಿಯಾಗಿ ಬಂದಿದೆ ಅಂದರೆ ನೀನು ಮನೆ ಬಿಟ್ಟು ಮೊದಲು ಆಚೆ ನಡಿ ಅಂತ. ಮನೆ ಬಿಡಲೇಬೇಕು, ಯಾವ ಕಾರಣಕ್ಕೂ ಉರ್ಜಿತ ಆಗಲ್ಲ. ಹಾಗಂತ ಹೆದರ್ಕೊಳ್ಳೋದಲ್ಲ, ಬಿಡಲೇಬೇಕು ಅಂದರೆ ಯಾಕೆ ಬಿಡಬೇಕು, ಯಾಕೆ ಅದು ನಮ್ಮನೆಗೆ ಪರ್ಟಿಕ್ಯುಲರ್ ಈ ರೀತಿ ಬಂತು. ಎಷ್ಟು ಸಮೃದ್ಧಿಯಾಗಿದೆ ನೋಡಮ್ಮ ಅದು. ಹೌದು ಅಲ್ಲ, ಮನೆ ಫುಲ್ ಕವರ್ ಮಾಡಿಬಿಟ್ಟಿದೆ. ಈಗಿದು ಶೋಕಾಚರಣೆ, ಮನೆಯಲ್ಲಿ ಶೋಕಾಚರಣೆ. ಒಂದು ಎಲ್ಲೋ 150 ಅಡಿ ದೂರದಲ್ಲಿರ್ತಕ್ಕಂಥ ಒಂದು ಹರಳಿ ವೃಕ್ಷದ ಎಲೆ ಮನೆ ಮೇಲೆ ಬಿದ್ದರೆ ಆ ಮನೆಯಲ್ಲಿ ಮಕ್ಕಳು ಚಿಲ್ಲಾಪಿಲಿ ಆಗ್ಬಿಡ್ತಾರೆ. ಒಂದು ಹರಳಿ ಎಲೆ ಮನೆ ಮೇಲೆ ಗಾಳಿಯಲ್ಲಿ ಹಾರ್ಕೊಂಡ್ಬಂದು ಬಿದ್ದರೆ, ಅದಕ್ಕೋಸ್ಕರವಾಗಿ ಹರಳಿ ವೃಕ್ಷ ಇರೋ ಜಾಗದಲ್ಲಿ ಮಿನಿಮಮ್ 300 ಅಡಿ ದೂರ ಇದ್ದು ಮನೆ ಕಟ್ಟಿದ್ರೆ ಬಚಾವ್. ನಾವು ಹರಳಿ ಮರದ ಪಕ್ಕದಲ್ಲೇ ಕಟ್ತೀವಿ. ಯಾಕೆಂದರೆ ಸೈಟು, ಸಿಟಿ ಸೆಂಟ್ರು, ಬಸ್ ಸ್ಟ್ಯಾಂಡ್ ಹತ್ರ ಅರಳಿ ಮರ ಇದ್ರೇನು ಏನಿದ್ರೇನು ಕಟ್ಟದ ಮೇಲೆ ಗೊತ್ತಾಗುತ್ತೆ, ಹೇಳ್ದೆ ಕಳೆದು ಹೋಗ್ಬೇಕಾಗತ್ತೆ ಅಂತ. ಅಂತಹ ಒಂದು ಶಕ್ತಿಯನ್ನು ತೋರ್ಸೋಕ್ಕೆ ಅರಳಿ ವೃಕ್ಷ ಎಲ್ರಿಗೂ ಬುದ್ಧಿ ಕಲಿಸೋಕ್ಕೆ ಭೂಮಿ ಮೇಲೆ ಹುಟ್ಟತ್ತೆ. ಒಬ್ಬರು ಆ ಮನೆಯನ್ನು ತಿಳಿದು ಅಕಸ್ಮಾತಾಗಿ ಕುಟುಂಬದಲ್ಲಿ ವ್ಯತ್ಯಾಸಗಳಾದಾಗ ಬೇರೆಯವ್ರಿಗೆಲ್ಲ ಸಂದೇಶ ಹೋಗುತ್ತೆ, ಓ ಅರಳಿ ವೃಕ್ಷ ಇದ್ದಾಗ ಮನೆ ಕಟ್ಟಬಾರ್ದು. ಒಂದು ಹರಳಿ ವೃಕ್ಷ ಏನಕ್ಕೆ ಬರುತ್ತೆ ಅಂದರೆ ನಾವು ಧರ್ಮವನ್ನು ಮೀರಿ ಮನೆ ಕಟ್ತಾ ಇದ್ದೀವಿ. ಈಗ ನೋಡಮ್ಮ, ಮನೆಯಿಂದ ಹೊರಗಡೆ ಆ ಸ್ಟೇರ್ ಕೇಸ್ ಹಾಕಿದ್ರಲ್ಲ, ನೋಡೋದು ಎಷ್ಟು ವ್ಯತ್ಯಾಸ ಇದೆ. ಆ ರೀತಿ ಹೊರಗಡೆ ಬಂದಾಗ ಗೋಡೆ ಎಲ್ಲಿದೆ, ಸ್ಟೇರ್ ಕೇಸ್ ಎಲ್ಲಿದೆ ಲೆಕ್ಕ ಹಾಕೊಳ್ಳಮ್ಮ. ಈಗ ಒಂದು ಕೈನ ನಾವು ಹೀಗೆ ಮಾಡಿದ್ರೆ ಎಷ್ಟೊತ್ತವರೆಗೂ ಹೀಗೆ ಇಡ್ಸ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತೆ? ಬಿಡಲೇಬೇಕಲ್ಲ. ಆ ರೀತಿ ಮನೆಯನ್ನು ನೀವು ಸ್ಟೇರ್ ಕೇಸ್ನ ಈ ಥರ ಪ್ರೊಜೆಕ್ಷನ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಕ್ಕೆ ಶೋಲ್ಡರ್ ಭಾಗ, ಕುತ್ತಿಗೆ ಭಾಗ ಚೆನ್ನಾಗಿರುತ್ತೆ. ಇವೆಲ್ಲವೂ ಕೂಡ ಎಲ್ಲಿ ಕೆಟ್ಟಿರುತ್ತೆ ಆ ಮನೆಯಲ್ಲಿ ಈ ರೀತಿ ವೃಕ್ಷ ಪ್ರತ್ಯಕ್ಷವಾಗತ್ತೆ. ಎಲ್ರಿಗೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಳೋದ್ರೆ ತುಂಬ ಹಿಂದೆ ಹೋಗ್ಬಿಟ್ಟಿದ್ದೀವಿ. ಅರಳಿ ವೃಕ್ಷ ದೈವ ವೃಕ್ಷ ಅಂತ ಆದರೂ ಕೂಡ ಯಾಕೆ ಬರಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಎಷ್ಟೋ ಜನ ಸಂತಾನ ಇಲ್ಲ ಅಂತ ಸಾಕಷ್ಟು ಜನ ಕೆಲವರು ಯೋಚನೆ ಮಾಡ್ತಾರೆ. ಸಂತಾನ ಇಲ್ಲ, ನಮಗೆ ತುಂಬ ವಿಳಂಬ ಆಗ್ತಾ ಇದೆ. ಎರಡನೇದು ಭಯ ಆಗ್ತಾ ಇದೆ. ಮತ್ತು ನಮ್ಗೆ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಮಗು ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ನಾನೇನಾಗ್ಬಿಡ್ತೀನೋ, ಮಗು ಯಾವ ರೀತಿ ಹುಟ್ಟುತ್ತೋ, ಈ ರೀತಿಯೆಲ್ಲ ಆತಂಕ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಮಗು ಬೇಡವೇ ಬೇಡ, ನಮಗೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಎಷ್ಟೋ ಜನ ಅದನ್ನು ಅವಾಯ್ಡ್ ಮಾಡೋ ಜನನೂ ಕೂಡ ಇದ್ದಾರೆ. ಅವರಿಗೆ ಒಂದೇ ಒಂದು ಸಣ್ಣ ಸಲಹೆ ಕೊಡ್ತೀನಿ, ಕೇಳೋಕ್ಕೆ ತುಂಬಾ ಒಂಥರ ಕಷ್ಟ ಆಗ್ಬೋದು. ಏನಪ್ಪ ಅಂದರೆ, ಕರೆಕ್ಟ್ ರೀತಿಯಲ್ಲಿ ನಿಮಗೆ ಎಷ್ಟೇ ಅನಾರೋಗ್ಯ ಪ್ರಾಪ್ತಿಯಾಗಿದ್ದರೂ, ನಿಮಗೆ ಭಯ ಇದ್ದರೂ ದಯವಿಟ್ಟು ಇದನ್ನು ಪ್ರತ್ಯಕ್ಷವಾಗಿ ಗಮನಿಸಿ ನೋಡಬಹುದು. ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಕುಷ್ಮಾಂಡ, ಇವತ್ತು ವಿಶೇಷವಾಗಿ ನವರಾತ್ರಿಯಲ್ಲಿ ಕುಷ್ಮಾಂಡಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮಾಡ್ತಕ್ಕಂತಹ ಈ ಒಂದು ವಾರವನ್ನು ಗಮನಿಸಿ ಪೂಜೆ ಮಾಡ್ತಾ ಇರೋ ನಮಗೆ ಒಂದು ಸಂದೇಶ ಕೊಡ್ತೀನಿ ಈ ಸಂದರ್ಭದಲ್ಲಿ. ಯಾರು ಈ ರೀತಿಯಾಗಿ ಸಂತಾನಕ್ಕೆ ಸಮಸ್ಯೆ, ಭಯ, ಬೇಜಾರು, ಅಭಾಷಣ ಆಗ್ತಾ ಇರುತ್ತೆ, ಸಮಸ್ಯೆಗಳಾಗ್ತಾ ಇದೆ, ಭಯ ಆಗತ್ತೆ ಅಂತಕ್ಕಂಥವರು ಶನಿವಾರ ದಿನ ವಿಶೇಷವಾಗಿ ಶ್ವೇತ ವಸ್ತ್ರವನ್ನು ಧರಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡಿ 11 ಪ್ರದಕ್ಷಿಣೆಯನ್ನು ಹಾಕಿ, ಯಾವ ಹೆಣ್ಣಿಗೆ ದೋಷ ಇದೆ ಅಂತ ಅನಿಸುತ್ತೋ ಅರಳಿ ಮರವನ್ನು ಒಂದು ಸಲ ಅಪ್ಪುಗೆ ಮಾಡಿದರೆ ನಿಮಗೆ ಸಂತಾನ ಪ್ರಾಪ್ತಿ. ಎಂತಹ ಎನರ್ಜಿ ಇರುತ್ತೆ ಹರಳಿ ವೃಕ್ಷದಲ್ಲಿ ಅಂದರೆ ಹೇಳಕ್ಕೆ ಸಾಧ್ಯ. ಒಂದು ಸಲ ಹರಳಿ ವೃಕ್ಷವನ್ನು ಅಪ್ಪುಗೆ ಮಾಡಿದ ಹೆಣ್ಣಿಗೆ ಸಂತಾನ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪ್ತಿ ಆಗ್ತಕ್ಕಂಥ ಸತ್ಯ ಇದೆ ಈ ಹರಳಿ ವೃಕ್ಷದಲ್ಲಿ. ನೀವೇ ಸ್ವಲ್ಪ ಯೋಚನೆ ಮಾಡಿ, ಎಂಥ ಅದ್ಭುತವಾದ ಪವಾಡವಾಗಿರ್ತಕ್ಕಂಥ ಹರಳಿ ವೃಕ್ಷ ನಮ್ಮ ದೇಶದಲ್ಲಿ, ನಮ್ಮ ಭೂಮಿಯಲ್ಲಿ ಬಿಟ್ಟಿದೆ. ನಾವಂಥ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವು ಯಾಕೆ ಇವೆಲ್ಲ ಪಾಮರರಾಗಿ ತಿಳ್ಕೊಳ್ಳದೆ ವಾಸ ಮಾಡ್ತಾ ಇದ್ದೀವಿ?
ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ನೇರವಾಗಿ ನಿಮ್ಗೆ ಏನು ಬೇಕು ಹರಳಿ ವೃಕ್ಷ ಕೊಡುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ನಿಮ್ಗೆ ಎಂಥ ಕ್ಯಾನ್ಸರ್ ರೋಗ ಬಂದ್ಬಿಡುತ್ತಾ ಅನ್ನೋರು ಕೂಡ ಹರಳಿ ವೃಕ್ಷ ನಿಮಗೆ ಚಾಲೆಂಜ್ ಮಾಡಿ ಔಷಧ ಕೊಡುತ್ತೆ. ಅಂಥ ಎನರ್ಜಿ ಕೊಡ್ತಕ್ಕಂಥ ಹರಳಿ ವೃಕ್ಷಕ್ಕೆ ನಾವು ಎಷ್ಟು ಮಟ್ಟಿಗೆ ಮರ್ಯಾದೆ ಕೊಡ್ತೀವಿ ಸ್ವಲ್ಪ ಯೋಚನೆ ಮಾಡಿ. ಈ ಸಂಸಾರ ವೃಕ್ಷ ಅಂತ ಏನಕ್ಕೆ ಹೇಳಬೇಕು ಅಂತಂದರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಈ ಹರಳಿ ವೃಕ್ಷ ಔಷಧ, ದಿವ್ಯ ಔಷಧ. ಅದರಲ್ಲಿ ಬರ್ತಕ್ಕಂಥ ಗಾಳಿ ಎಂತಹ, ನಾನು ಸಾಯಬೇಕು ಇರೋದೇ ಬೇಡ ಅನ್ನುವಂಥ ಹೆಣ್ಣಾಗಲಿ ಗಂಡಾಗಲಿ 5 ನಿಮಿಷ ಹರಳಿ ಮರದ ಕೆಳಗಡೆ ಕೂತ್ಕೊಂಡು ಸುಮ್ಮನೆ ಉಸಿರಾಡಿದ್ರೆ ಸಾಕು, ನಾನು ಚಾಲೆಂಜಾಗಿ ಬದುಕಬೇಕು ಅಲ್ಲೇ ಚಾರ್ಜ್ ಆಗಿಬಿಡುತ್ತೆ. ಈ ಸತ್ಯವನ್ನು ಗಮನಿಸಬೇಕು ಅಂದರೆ ಪ್ರತಿ ಶನಿವಾರ ತಪ್ಪದೆ ನಿರಾಶಾದಾಯಕವಾಗಿರ್ತಕ್ಕಂಥ ಜನ, ನಿರಾಶಾದಾಯಕವಾಗಿರ್ತಕ್ಕಂಥ ದಾಂಪತ್ಯ, ಮಕ್ಕಳ ವಿಷಯದಲ್ಲಿ ಸಮಸ್ಯೆಗಳು, ಇಲ್ಲವಲ್ಲದಕ್ಕೂ ಹಲವಾರು ರೀತಿಯ ಪರಿಹಾರ ದೋಷಗಳನ್ನ ಮಾಡಿ ಸಾಕಾಗಿ ಬೆಂಡಾಗೋಗಿರ್ತಕ್ಕಂಥವ್ರಿಗೆ ನಾನು ಒಂದು ಸಲಹೆ ಕೊಡ್ತೀನಿ. ಶನಿವಾರದ ದಿವಸ ಹಬ್ಬದ ರೀತಿ ಆಚರಣೆ ಮಾಡಿ, ಶನಿವಾರ ಹರಳಿ ವೃಕ್ಷಕ್ಕೆ ಪೂಜೆ ಮಾಡಿ, ಪ್ರದಕ್ಷಿಣೆ ಮಾಡಿ, ಅಪ್ಪುಗೆಯನ್ನು ಮಾಡ್ತಕ್ಕಂತಹ ನಿಮಗೆ ಅವಶ್ಯಕತೆ ಸಂತಾನ ಬೇಕಾದರೆ ಅಪ್ಪುಗೆ ಮಾಡಬೇಕು. ಸುಮ್ಮನೆ ಅಪ್ಪುಗೆ ಮಾಡೋದಲ್ಲ. ಸಮಸ್ಯೆಗಳಿದ್ದರೆ ಅಪ್ಪುಗೆ ಮಾಡಬಹುದು, ಗಂಡಸರು ಅಲ್ಲ ಹೆಂಗಸರು. ಈ ಒಂದು ಸತ್ಯವನ್ನು ತಿಳ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಎಂಥ ಔಷಧಿ ಇದೆ ಅಂಥೇಳಿ. ಇದನ್ನು ಪ್ರತಿಯೊಬ್ಬರು ಪ್ರಯತ್ನ ಮಾಡೋಕ್ಕೆ ನೋಡಿ. ನಿಮಗೆ ಏನಾಗುತ್ತೆ ದಯವಿಟ್ಟು ಕಾರ್ಯಕ್ರಮದಲ್ಲಿ ನಿಮ್ಮ ಆದಂತಹ ಉಪಯೋಗಗಳನ್ನ 4 ಜನಕ್ಕೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿ. ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಮಾತಾಡಿ.